ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಈ ಒಂದು ವಿಡಿಯೋನ ತುಂಬ ದಿನದಿಂದ ಅಂದರೆ ಒಂದು ತಿಂಗಳಿಂದನೂ ಮಾಡಬೇಕು ಅಂತಲೇ ಇದ್ದೆ. ಆದರೆ ಟೈಮ್ ಆಗಿಲ್ಲ ಅಂದರೆ ಹೀಗೆ ಮುಂದುವರಿತಾ ಇರುತ್ತೆ. ಇದನ್ನೇ ಸಪ್ರೇಟ್ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅಂದರೆ ಲಾಗ್ ಮಾಡ್ತೀನಲ್ಲ, ಅದ್ರ ಜೊತೆ ಬೇಡ, ಸಪ್ರೇಟ್ ವಿಡಿಯೋ ಮಾಡೋಣ ಅಂಥೇಳಿ. ಏನಪ್ಪ ವಿಡಿಯೋ ಅಂದರೆ, ಈಗ ನಿಮಗೆ ತಮ್ನೇಲಿ ನೋಡಿದ್ರೇ ಗೊತ್ತಾಗೋಗಿರುತ್ತೆ. ತುಂಬ ಜನಕ್ಕೆ ಕೂದಲು ಉದುರುವಂಥ ಸಮಸ್ಯೆ ಇರುತ್ತೆ. ನನಗೂ ಕೂಡ ಇತ್ತು. ತುಂಬ ಉದುರುತ್ತಾ ಇತ್ತು ಕೂದಲು. ಒಂದು ಜಾಸ್ತಿನೇ ಉದುರುತ್ತಾ ಇತ್ತು. ನನಗೆ ಬುರುಡೆ ಎಲ್ಲ ಕಾಣಿಸ್ಬಿಡುತ್ತೆ, ಅಂದರೆ ಕೂದಲೆಲ್ಲ ಉದುರೋಗ್ಬಿಟ್ಟು ಬುರುಡೆ ಕಾಣಿಸ್ಬಿಡುತ್ತೆ ಅನ್ನೋ ಥರ ಫೀಲ್ ಆಗೋಗಿತ್ತು. ಅಷ್ಟು ಏರ್ ಫಾಲ್ ಆಗ್ತಾಯಿತ್ತು. ನಾನು ಅದು ಟ್ರೈ ಮಾಡ್ತಾನೆ ಇದ್ದೆ. ಆಮೇಲೆ ನಾನು ಟ್ರೈ ಮಾಡಿದ್ದು ಒಂದೇ, ಈರುಳ್ಳಿದು ರಸ ಏನಿದೆ ಅದನ್ನು ಟ್ರೈ ಮಾಡ್ತಾ ಬಂದೆ. ಈರುಳ್ಳಿ ರಸನ ನಾನಿವಾಗ ಒಂದು 10 ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ನಿಜವಾಗ್ಲೂ ಒಂದು ಒಳ್ಳೆ ರಿಸಲ್ಟ್ ಬಂದಿದೆ. ನಾನು ಯೂಸ್ ಮಾಡಿದ ಮೇಲೆ ಅದು ಅದು ಒಳ್ಳೆ ರಿಸಲ್ಟ್ ಬರ್ತಾ ಇದೆ ಅಂತ ಅಂದಮೇಲೆ ನಾನು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ನನಗೆ ಈಗ ಒಂದೂವರೆ ತಿಂಗಳಿಂದ ನನಗೆ ಕೂದಲು ಉದುರೋದು ಕಂಪ್ಲೀಟ್ ಸ್ಟಾಪ್ ಆಗಿದೆ. ಅಂದರೆ 90% ಉದುರೋದಿಲ್ಲ, ಅದೇ 10% ಉದುರುತ್ತೆ. ಅಂದರೆ ಒಬ್ಬ ಮನುಷ್ಯನಿಗೆ 50ರಿಂದ 100 ಕೂದಲು ಉದುರುತ್ತೆ ಅಂತ ಹೇಳ್ತಾರೆ. ನನಗೆ ಅಷ್ಟೊಂದು 100 ಕೂದಲೆಲ್ಲ ಏನು ಉದುರಲ್ಲ. ಒಂದು ಡೈಲಿ ಅಂದರೆ ಒಂದು 10ರಿಂದ 20 ಕೂದಲು ಉದುರ್ಬೋದು ಅಷ್ಟೇ. ಅಷ್ಟು ಬಿಟ್ಟರೆ ನನಗೆ ಕೂದಲು ಉದುರೋದು ಸುಮಾರು ಒಂದೂವರೆ ತಿಂಗಳಿಂದನೇ ಕಂಪ್ಲೀಟಾಗಿ ನಿಂತಿದೆ. 10% ಅಂತೂ ಉದುರುತ್ತೆ. ಈ ಥರ ಆಗಿದ್ದು ನನಗೆ. ಒಂದು 10 ತಿಂಗಳಿಂದನೂ ಈರುಳ್ಳಿ ರಸ ಒಂದೇ ನಾನು ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಈರುಳ್ಳಿ ರಸನ ಅಂದರೆ ಈರುಳ್ಳಿನ ಕಟ್ ಮಾಡಿ ರುಬ್ಕೊಂಡು ಅದು ಜ್ಯೂಸ್ ಏನಿದೆ ಆ ಜ್ಯೂಸನ್ನ ಡೈರೆಕ್ಟಾಗಿ ಅಪ್ಲೈ ಮಾಡಬಾರ್ದು. ಅಂದರೆ ಅದಕ್ಕೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿ ಅಪ್ಲೈ ಮಾಡಬೇಕು. ಅಂದರೆ ಇವಾಗ ನಾವು ರುಬ್ಬಿಟ್ಟು ಡೈರೆಕ್ಟಾಗಿ ಹಿಂಡ್ಬಿಟ್ಟು ಅದ್ರ ರಸ ಮಾತ್ರ ಹಚ್ತೀವಿ, ಆ ಥರ ಮಾಡಬೇಡಿ. ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿ ಹಚ್ಚೋದು ಒಳ್ಳೆಯದಂತೆ. ನಾನು ಅದೇ ರೀತಿಯೇ ಅಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಈರುಳ್ಳಿ ರಸ ಜೊತೆಗೆ ಸ್ವಲ್ಪ ನೀರು, ಅಂದರೆ ಮಿಕ್ಸಿ ಜಾರೆಲ್ಲ ತೊಳೆದ್ಬಿಟ್ಟು ನೀರು ಹಾಕ್ತೀವಲ್ಲ ಅಷ್ಟೇ ಸಾಕು. ಅಂದರೆ 3/4% ಈರುಳ್ಳಿ ರಸದಲ್ಲಿ 1/4 ಭಾಗದಷ್ಟು ನೀರಿದ್ರೆ ಸಾಕು. ಕೂದಲಿಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ನೀವು ಒಬ್ಬೊಬ್ಬರು, ನಾನು ಕೂಡ ಯೂಟ್ಯೂಬರ್ ಆಗಿರೋದ್ರಿಂದ ನಾನು ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀನಿ. 7 ದಿನದಲ್ಲಿ ಕಂಪ್ಲೀಟಾಗಿ ಉದುರೋದು ನಿಲ್ಲುತ್ತೆ, ಮತ್ತು ಒಂದೇ ವಾರದಲ್ಲಿ, ಅಂದರೆ 7 ದಿನ ಒಂದೇ ವಾರ 2 ಒಂದೇ, ಅದು ಆ ಥರ ತಮ್ನೇಲಿ ಹಾಕ್ದಾಗ ನಾವೇನು ಮಾಡ್ತೀವಿ, ಉದುರೋದು ಕಂಪ್ಲೀಟಾಗಿ ನಿಲ್ಬೋದು ಅಂತೇಳಿ ನಾವು ಮಾಡೋದಕ್ಕೆ, ಅಂದರೆ ಈರುಳ್ಳಿ ರಸ ಏನಿದೆ ಅದನ್ನು ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಒಂದು 15 ದಿನ ಯೂಸ್ ಮಾಡ್ತೀವಿ, ಅದು ಉದುರೋದು ನಿಲ್ಲಲ್ಲ. ಆವಾಗ ನಾವೇನು ಮಾಡ್ತೀವಿ, ಅದನ್ನು ಬಿಟ್ಟು ಬೇರೆ ಟ್ರೈ ಮಾಡೋಕ್ಕೆ ಹೋಗ್ತೀವಿ. ಅದರಿಂದ ನೀವು ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ನೀವು ಈರುಳ್ಳಿ ರಸನ ಮಾತ್ರ ಯೂಸ್ ಮಾಡಿ. ನಾನು ಹೇಳ್ದಂಗೆ ಒಂದು ರೂಟಿಗೆ ಹಚ್ಕೊಳ್ಳಿ. ಈ ಥರ ಕೂದಲನ್ನ ಭಾಗ ಮಾಡಿ ಆ ರೂಟಿಗೆ ನಿಮ್ಮ ಈರುಳ್ಳಿ ರಸ ಏನಿದೆ ಅದನ್ನು ಹಚ್ಚುತ್ತಾ ಬನ್ನಿ. ಆವಾಗ ನಿಮಗೆ ರಿಸಲ್ಟ್ ಬೇಕು ಅಂದರೆ ಒಂದು 3 ತಿಂಗಳು ವೆಯ್ಟ್ ಮಾಡಬೇಕು. 3 ತಿಂಗಳು ವೆಯ್ಟ್ ಮಾಡಿದ್ಮೇಲೆ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ. ಅಂದರೆ 3 ತಿಂಗಳಿಗೆ ಬರಲ್ಲ, ನಿಮಗೆ ಗೊತ್ತಾಗುತ್ತೆ. 3 ತಿಂಗಳಿಂದ ಹಚ್ಚುತ್ತಾ ಬಂದರೆ ಕಡಿಮೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ಅನ್ನೋದು ಬರುತ್ತೆ. ಆವಾಗ ನಿಮಗೇ ಕಡಿಮೆ ಆಗ್ತಾಯಿದೆ ಅನ್ನೋವಂಥ ನಂಬಿಕೆ ಬಂದಮೇಲೆ ನೀವೇ ಅದನ್ನು ಮುಂದುವರಿಸ್ಕೊಂಡು ಹೋಗ್ತೀರ. ಆ ಥರ ಒಂದು ವಾರದಲ್ಲೆಲ್ಲ ಕೂದಲು ಉದುರೋದು ನಿಲ್ಲೋದು, ಆಮೇಲೆ ಒಂದು ವಾರಕ್ಕೆ 5 ಇಂಚು 2 ಇಂಚು ಕೂದಲು ಬೆಳೆಯೋದು, ಅದೆಲ್ಲ ಸುಳ್ಳು ಆಯಿತಾ. ನಿಜ ಹೇಳಬೇಕು ಅಂದರೆ 1 ಇಂಚು ಕೂದಲು ಬೆಳೆಯೋಕ್ಕೆ 2ರಿಂದ 3 ತಿಂಗಳು ಬೇಕೇ ಬೇಕು. ನೀವು ಈ ರೀತಿ ಮಾಡಿ. ಈರುಳ್ಳಿ ರಸನ ಈ ರೀತಿ ಮಾಡಿ. ಈರುಳ್ಳಿ ರಸಕ್ಕೆ ನೀವು ಎಣ್ಣೆ ಮಿಕ್ಸ್ ಮಾಡ್ತೀನಿ ಅಂದರೆ ಆ ಥರ ಮಾಡಬೇಡಿ. ಏನಾಗುತ್ತೆ ಗೊತ್ತಾ, ಎಣ್ಣೆ ಎಲ್ಲ ಮಿಕ್ಸ್ ಮಾಡಿದ್ರೆ ಈಗ ನೀರಿಗೆ ಮತ್ತು 1 ಡ್ರಾಪ್ ಎಣ್ಣೆ ಹಾಕಿದ್ರೆ ಏನಾಗುತ್ತೆ, ಅದು ನೀರು ಮೇಲೆ ತೇಲ್ತಾ ಇರುತ್ತೆ. ಅದರಿಂದ ನೀವು ಈರುಳ್ಳಿ ರಸಕ್ಕೆ ಎಣ್ಣೆನ ಯಾವುದೇ ಕಾರಣಕ್ಕೂ ಮಿಕ್ಸ್ ಮಾಡಬೇಡಿ. ನೀವೇನು ಮಾಡಿ ಅಂದರೆ, ನಾನು ಹೀಗೆ ಮಾಡ್ತಾಯಿದ್ದು, ರೂಟಿಗೆಲ್ಲ ಈರುಳ್ಳಿ ರಸ ಎಲ್ಲ ಹಚ್ಬಿಡ್ತಾ ಇದ್ದೆ. ಆಮೇಲೆ ಕೂದಲಿಗೆಲ್ಲ ಕೈಯಲ್ಲಿ ಸ್ವಲ್ಪ ಎಣ್ಣೆನ ತೊಗೊಳ್ಳೋದು, ಈ ರೀತಿ ಮಾಡಿಬಿಟ್ಟು ಈ ರೀತಿ ಮಸಾಜ್ ಮಾಡಿಬಿಡ್ತಾ ಇದ್ದೆ. ಆಮೇಲೆ ಇಡೀ ಕೂದಲಿಗೆಲ್ಲ ಈ ರೀತಿ ಹಚ್ತಾ ಇದ್ದೆ. ರೂಟಿಗೆ ಮಾತ್ರ ಒಂದು ಹತ್ತಿ ತೊಗೊಂಡು ಇಡೀ ರೂಟಿಗೆಲ್ಲ ಹಚ್ಚಿ ಮಸಾಜ್ ಮಾಡಿ ಆಮೇಲೆ ಆಯಿಲ್ನ ಹಾಕ್ತಿದ್ದೆ. ನೀವು ಆಯಿಲು ಮತ್ತು ಈರುಳ್ಳಿ ರಸ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು
ನೀವು ಹಚ್ಚಕ್ಕೆ ಹೋದ್ರೆ ಏನಾಗುತ್ತೆ ಅಂದರೆ ಹತ್ತಿ ಹಾಕಿದ ತಕ್ಷಣ ಹಂಗೆ ಈರುಳ್ಳಿ ರಸಕ್ಕೆ ಹತ್ತಿ ಹಾಕ್ತಿರಲ್ವ, ಹತ್ತಿ ಹಾಕಿದ ತಕ್ಷಣ ಏನಾಗ್ಬಿಡುತ್ತೆ ಅಂದರೆ ಹತ್ತಿನೇ ಆ ಎಣ್ಣೆನೆಲ್ಲ ಅಂದರೆ ಏನು ಹೇಳ್ತಾರೆ, ಎಣ್ಣೆ ಎಲ್ಲ ಹತ್ತಿಯಲ್ಲೇ ಇರುತ್ತೆ, ನೀರಲ್ಲಿ ಮಿಕ್ಸ್ ಆಗಿರಲ್ಲ. ಅದರಿಂದ ಈ ಥರ ಮಾಡೋಕ್ಕೆ ಹೋಗ್ಬಿಡಿ. ಇದೊಂದು ಪಾಯಿಂಟು. ನೆಕ್ಸ್ಟ್ ಪಾಯಿಂಟ್ ಬಂದು, ಇವಾಗ ನಾನು ನನ್ನ ವಿಡಿಯೋನ ಯಾರು ನೋಡ್ತಾ ಇರ್ತಾರೆ ಅಂಥವ್ರಿಗೆ ಇದು ಗೊತ್ತಿರುತ್ತೆ. ನಾನು ಇವಾಗ ಒಂದು 4 ಮಂತ್ ಆಯ್ತು ಅನಿಸುತ್ತೆ, ಅಂದರೆ 4 ತಿಂಗಳಿಂದ ನೆಲ್ಲಿಕಾಯಿ ಜ್ಯೂಸ್ ಏನಿದೆ ಅದನ್ನು ಕೂಡ ಕುಡಿತಾ ಬರ್ತಾ ಇದ್ದೀನಿ. ಅದರಿಂದನೂ ಕೂಡ ನನಗೆ ಒಳ್ಳೆ ರಿಸಲ್ಟೇ ಸಿಕ್ಕಿದೆ ಅಂತ ಹೇಳ್ಬೋದು. 2 ಸ್ಪೂನು ನೆಲ್ಲಿಕಾಯಿ ಜ್ಯೂಸನ್ನ ಕುಡಿದ್ರೆ ಸಾಕು. 2 ಸ್ಪೂನು ನೆಲ್ಲಿಕಾಯಿ ಜ್ಯೂಸ್ಗೆ, ಅಂದರೆ ಕ್ಯಾಪ್ ಬರುತ್ತೆ ನೋಡಿ ಬಾಟಲ್ದು, ಆ ಕ್ಯಾಪಲ್ಲಿ 2 ಕ್ಯಾಪ್ ಹಾಕ್ಕೊಳ್ಳಿ. ಮತ್ತು ನಿಮ್ಗೆ ಎಷ್ಟು ನೀರನ್ನು ಸೇರಿಸ್ಕೊಂಡು ಕುಡಿಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಕುಡಿದ್ರೆ ಆಯಿತು. ಬರೀ ಪ್ಲೈನ್ ಕುಡಿಯೋಕ್ಕಾಗಲ್ಲ, ಅಂದರೆ ಬರೀ ನೆಲ್ಲಿಕಾಯಿ ಜ್ಯೂಸ್ನೇ ಕುಡಿತೀನಿ ಅಂದರೆ ಕುಡಿಯೋಕ್ಕಾಗಲ್ಲ. ಅದಕ್ಕೆ 2 ಕ್ಯಾಪು ಅದನ್ನು ಹಾಕ್ಕೊಂಡು ಅದಕ್ಕೆ ನೀರನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನೀವು ಕುಡಿತಾ ಬನ್ನಿ, ನಿಮಗೆ ನಿಜವಾಗ್ಲೂ ಒಂದೊಳ್ಳೆ ರಿಸಲ್ಟು ಪಕ್ಕ ಸಿಗುತ್ತೆ. ತಲೆಗೆ 2 ಚಮಚ, ಹೊಟ್ಟೆಗೆ 2 ಚಮಚ, ಅಂದರೆ ತಲೆಗೆ 2 ಚಮಚ ಅಂದರೆ ಈರುಳ್ಳಿ ರಸ, ಹೊಟ್ಟೆಗೆ 2 ಚಮಚ ಅಂದರೆ ನೆಲ್ಲಿಕಾಯಿ ಜ್ಯೂಸು. ಇದನ್ನು ಕುಡಿತಾ ಬಂದರೆ ನಿಜವಾಗ್ಲೂ ಉದುರೋದು ಕೂಡ ಕಡಿಮೆ ಆಗುತ್ತೆ. ಮತ್ತು ಈರುಳ್ಳಿ ಜ್ಯೂಸ್ ಎಲ್ಲ ಹಚ್ಚಿದರೆ ಕೂದಲು ಬೆಳೆಯುತ್ತಾ ಅಂತ ಏನಾದರೂ ಕೇಳಿದ್ರೆ ನಿಜವಾಗ್ಲೂ ನನಗೆ ಅದ್ರ ಬಗ್ಗೆ ನಿಜವಾಗ್ಲೂ ಗೊತ್ತಿಲ್ಲ. ನನ್ನ ಕೂದಲು ಈರುಳ್ಳಿ ರಸ ಅಲ್ಲ, ಏನು ಹಾಕಿದ್ರು ಎಣ್ಣೆ, ನಾರ್ಮಲ್ ಎಣ್ಣೆ ಹಾಕಿದ್ರು ಕೂಡ ಕೂದಲು ಚೆನ್ನಾಗೇ ಬೆಳೆಯುತ್ತೆ. ಅದರಿಂದ ನನಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಹಾಗೆ ಇನ್ನೊಂದೇನೆಂದರೆ, ಈರುಳ್ಳಿ ರಸನ ಬುರುಡೆಗೆ ಹಚ್ಚಿದ್ರೆ ಉದುರೋಗಿರೋ ಕೂದಲು ಮತ್ತೆ ಬರುತ್ತೆ ಅಂತ ಕೇಳಿದ್ದೀನಿ. ಆದರೆ ನನಗೆ ಒಂದೊಂದು ಸಾರಿ ಅನ್ನಿಸ್ತಾ ಇರುತ್ತೆ. ನಾನು ತೋರಿಸ್ಬಿಡ್ತೀನಿ. ಇವಾಗ ತೇವ ಇದೆಯಲ್ಲ, ಅದರಿಂದ ಅಷ್ಟು ಗೊತ್ತಾಗಲ್ಲ. ತೇವ ಇಲ್ಲ ಅಂದರೆ ಗೊತ್ತಾಗುತ್ತೆ ನೋಡಿ. ಇದೆಲ್ಲ ನನಗೆ ಒಂದೊಂದು ಸಾರಿ ಅನಿಸುತ್ತೆ, ಇದೆಲ್ಲ ಬರ್ತಾ ಇರೋ ಕೂದಲು, ಅಂದರೆ ಉದುರೋಗಿರೋದೆಲ್ಲ ಬರ್ತಾ ಇದೆ ಅಂತ ಅನಿಸುತ್ತೆ. ಡ್ರೈ ಆಗಬೇಕು ಕೂದಲು. ನೋಡಿ, ನಿಮ್ಗೆ ಕಾಣಿಸ್ತಿದೆಯಾ ನೋಡಿ, ಈ ಕೂದಲೆಲ್ಲ ಬರ್ತಾ ಇದೆ ಅನ್ನೋ ಫೀಲ್ ಆಗುತ್ತೆ ನನಗೆ. ಆಯಿತಾ, ಗೊತ್ತಿಲ್ಲ, ನೋಡೋಣ. ಅದರದ್ದು ರಿಸಲ್ಟು ಬೇಕು ಅಂದರೆ ಇನ್ನೂ ಒಂದಷ್ಟು ದಿನ ನೋಡಿ. ಇವೆಲ್ಲ ಏನಂದರೆ ಉದುರೋಗಿ ಬರ್ತಿದೆಯೇನೋ ಅನ್ನೋ ಒಂದು ಫೀಲ್ ಆಗುತ್ತೆ ನನಗೆ. ಆದರೆ ಕರೆಕ್ಟಾಗಿ ಗೊತ್ತಿಲ್ಲ ಬರ್ತಾ ಇದೆ ಅಂತ. ಇನ್ನೊಂದು ಸ್ವಲ್ಪ ದಿನ ನಾನು ಯೂಸ್ ಮಾಡ್ತಾ ಹೋಗ್ತಾ ಇದ್ದರೆ ಆವಾಗ ಕರೆಕ್ಟಾಗಿ ಗೊತ್ತಾಗುತ್ತೆ, ಹೌದು ಬರ್ತಾ ಇದೆ ಕೂದಲು ಅಂತೇಳಿ ಗೊತ್ತಾಗುತ್ತೆ. ಅದ್ರ ಬಗ್ಗೆ ನನಗೆ ಇನ್ನೂ ಕ್ಲಾರಿಟಿ ಕೊಡೋಕ್ಕಾಗಲ್ಲ. ಇದೆರಡು ಪಾಯಿಂಟ್ನ ಮಾತ್ರ ನೀವು ಮರೀದೆ ಮಾಡಿದ್ರೆ ನಿಜವಾಗ್ಲೂ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಓಕೆ, ತಲೆಗೆ 2 ಸ್ಪೂನ್ ಹಾಕ್ಕೊಳ್ಳಿ, ಹೊಟ್ಟೆಗೆ 2 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ನೀವು ಇನ್ನೂ ನನ್ನ ಕೂದಲು ಇನ್ನೂ ಕೇರಾಗಿ ಚೆನ್ನಾಗಿ ನೋಡ್ಕೋಬೇಕಂದ್ರೆ ಏರ್ ಪ್ಯಾಕ್ಗಳು, ನಿಮಗೆ ಯಾವುದೆಲ್ಲ ಏರ್ ಪ್ಯಾಕ್ಗಳೆಲ್ಲ ಸಿಗುತ್ತೆ ಅಂಗಡಿಗಳಿಗೆ ಹೋದರೆ, ಇದಿದೆ, ಬ್ರಾಹ್ಮಿ ಇದೆ, ಭೃಂಗರಾಜ್ ಇದೆ, ನೆಲ್ಲಿಕಾಯಿ ಇದೆ, ದಾಸವಾಳದ ಹೂವಿನ ಪೌಡರ್ ಇದೆ, ಈ ಥರದ್ದು ಎಲ್ಲ ಥರ ಪೌಡರು ಸಿಗುತ್ತೆ. ನೀವು ಎಲ್ಲ ಪೌಡರ್ನು ಒಟ್ಟಿಗೆ ತಂದು ಇಟ್ಕೋಬೇಡಿ. ನಾನು ಹಾಗೆ ಮಾಡಿದ್ದು, ಒಟ್ಟಿಗೆ ತಂದು ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ ಹಳೇದಾಗ್ತಾ ಹೋಗುತ್ತೆ. ಒಂದಿನ ಹಾಕ್ತೀವಿ, ಒಂದಿನ ಹಾಕೋದಿಲ್ಲ, ಆ ಥರ ಆಗಿಬಿಡುತ್ತೆ. ಅದರಿಂದ ನೀವು ಯಾವುದಾದ್ರೂ 1 ಅಥವಾ 2 ಏರ್ ಪ್ಯಾಕು, ಇದು ಬ್ರಾಹ್ಮಿ, ನಾವು ಜಾಸ್ತಿ ಅದು ಬ್ರಾಹ್ಮಿ ಯೂಸ್ ಮಾಡಲ್ಲ, ಮತ್ತು ಭೃಂಗರಾಜು ಯೂಸ್ ಮಾಡಲ್ಲ, ಆ ಥರದ್ದು 2 ಪ್ಯಾಕ್ ತಂದು ಇಟ್ಕೊಳ್ಳಿ. ಅದನ್ನು ಯೂಸ್ ಮಾಡಿ ಖಾಲಿ ಆದಮೇಲೆ ಬೇಕಾದ್ರೆ ಮತ್ತೆ ತೊಗೊಬಂದು ಯೂಸ್ ಮಾಡಿದ್ರಾಯ್ತು. ಇಲ್ಲಾಂದರೆ ಸುಮ್ಮನೆ ಹಳೇದಾಗ್ತಾ ಹೋಗ್ತಾ ಇರುತ್ತೆ. ಅದರಿಂದ ಯಾವ್ದಾದ್ರು ಒಂದು, ನನ್ನ ಪ್ರಕಾರ 1 ತಂದರೆ ಒಳ್ಳೆಯದು. ಅದು ಖಾಲಿ ಆದಮೇಲೆ ನೆಕ್ಸ್ಟು ಒಂದು ಸರಿ ಭೃಂಗರಾಜ ತಂದರೆ ಇನ್ನೊಂದು ಸರಿ ಬ್ರಾಹ್ಮಿ ತೊಗೊಬನ್ನಿ, ಇನ್ನೊಂದು ಸರಿ ಆಮ್ಲ ತೊಗೊಬನ್ನಿ, ಈ ಥರ ತಂದು ಯೂಸ್ ಮಾಡ್ಕೊಳ್ಳಿ. ಒಟ್ಟಿಗೆ ಎಲ್ಲ ಅಂತೂ ತರಕ್ಕೆ ಹೋಗಬೇಡಿ. ಇವಾಗ ಯಾವುದೇ ಒಂದು ಏರ್ ಪ್ಯಾಕ್ ಹಾಕ್ತೀನಿ ಅಂದ್ಕೊಳ್ಳಿ, ಅದನ್ನು ನೀವು ಡೈರೆಕ್ಟಾಗಿ ನೀರಲ್ಲಿ ಕಲಿಸ್ಬೇಡಿ. ನೀರಲ್ಲಿ ಕಲಿಸೋದಕ್ಕಿಂತ ಮೊಸರು ಅಥವಾ ನೆಲ್ಲಿಕಾಯಿ ಜ್ಯೂಸು ಅಥವಾ ಆಲೋವೆರಾ ಜ್ಯೂಸು ಈ ಥರದನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕಲಸಿ ಏರ್ ಪ್ಯಾಕ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿ. ಹಾಗೆ ಏರ್ ಪ್ಯಾಕ್ ಮಾಡುವಾಗ ಸ್ಪೂನ್ ಆದರೂ 2 ಸ್ಪೂನ್ ಬೇಡ, 1 ಸ್ಪೂನ್ ಆದರೂ ಆಯಿಲ್ನ ನೀವು ರೂಟ್ ಅಂದರೆ ಕೂದಲಿಗೆ ಎಷ್ಟು ಎಣ್ಣೆ ಹಚ್ಚುತ್ತೀರ ಅಷ್ಟು ಎಣ್ಣೆನ ಆ ಏರ್ ಪ್ಯಾಕ್ ಕಲಿಸ್ತೀರಲ್ಲ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕೂದಲಿಗೆ ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡಿ. ಏಕೆಂದರೆ ನಾವು ಏರ್ ಪ್ಯಾಕ್ಗಳು ಏನಿರುತ್ತೆ ಅದು ಡ್ರೈ ಇರುತ್ತೆ, ಮತ್ತು ನಾವು ಬರೀ ನೀರಲ್ಲಿ ಮಿಕ್ಸ್ ಮಾಡ್ತಿರೋ ಅಥವಾ ಏನರಲ್ಲಿ ಮಿಕ್ಸ್ ಮಾಡ್ತಿರೋ ಅದು ಆಯಿಲೇ ಇರಲ್ಲ ಅದರಲ್ಲಿ. ಅದರಿಂದ ಅದೇನಾಗುತ್ತೆ, ನಾವು ಸ್ನಾನ ಮಾಡಿದಾಗ ಕೂದಲಿಗೆ ಒಂಥರ ಶ್ಯಾಂಪು ಹಾಕಿದಾಗ ಡೈರೆಕ್ಟಾಗಿ ಕೂದಲಿಗೆ ಬೀಳುತ್ತೆ, ಮತ್ತು ಕೂದಲು ಡ್ಯಾಮೇಜ್ ಆಗೋವಂಥ ಚಾನ್ಸು ಜಾಸ್ತಿ ಇರುತ್ತೆ. ಅದರಿಂದ
ನೀವು ಎಣ್ಣೆ ಹಾಕಿದ್ರೆ ಅದು ಡ್ಯಾಮೇಜ್ ಆಗೋದಿಲ್ಲ, ಮತ್ತು ಚೆನ್ನಾಗೂ ಸಾಫ್ಟ್ ಅನಿಸುತ್ತೆ. ನೀವು ಒಂದು 2-3 ಸರಿ ನೀವೇ ಅಪ್ಲೈ ಮಾಡಿದ್ಮೇಲೆ ನಿಮಗೆ ನಿಜವಾಗ್ಲೂ ಒಂದೊಳ್ಳೆ ರಿಸಲ್ಟ್ ಅಂತೂ ಸಿಗುತ್ತೆ. ನೀವು ಯಾವುದೇ ಏರ್ ಪ್ಯಾಕ್ ಹಾಕಿದ್ರೂ 1 ಸ್ಪೂನ್ ಆದರೂ ನೀವು ಎಣ್ಣೆನ ಮಿಕ್ಸ್ ಮಾಡಿಕೊಂಡು ಏರ್ ಪ್ಯಾಕ್ನ ಹಾಕ್ಕೊಳ್ಳಿ. ಹಾಗೆ ಒಂದು ತುಂಬ ಹೊತ್ತು ಬಿಡೋಕ್ಕೆ ಹೋಗ್ಬಿಡಿ. ಮಿನಿಮಮ್ ಅಂದರೆ ಒಂದು 1/2 ಅವರು, ಇನ್ನೂ ಜಾಸ್ತಿ ಬಿಡ್ತೀನಿ ಅಂದರೆ 1 ಅವರ್ ಅಷ್ಟೇ. ಅದರೊಳಗಡೆ ಸ್ನಾನ ಮಾಡ್ಕೊಳ್ಳಿ. ಯಾಕೆಂದರೆ ಫುಲ್ಲು ಡ್ರೈ ಆಗಿಬಿಟ್ಟಿರುತ್ತೆ. ಅವಾಗೇನಾಗುತ್ತೆ, ಕೂದಲೇ ಕಿತ್ಕೊಂಡು ಬರ್ತಿರುತ್ತೆ. ಅದರಿಂದ ಅಕಸ್ಮಾತ್ ಡ್ರೈ ಆಗೋಯ್ತು ಅಂದ್ಕೊಳ್ಳಿ, ಅವಾಗ ಏನು ಮಾಡಿ, ಸ್ನಾನಕ್ಕೆ ಕೂತ್ಕೊಂಡಾಗ 1-2 ಜಗ್ಗು ಫಸ್ಟು ತಲೆಗೆ ಹಾಕ್ತಿರಲ್ಲ, ಅವಾಗ ಉಜ್ಜಕ್ಕೆ ಹೋಗ್ಬಿಡಿ, ತಲೆನ ಬಿಟ್ಬಿಡಿ. ಹಾಗೆ 1-2 ನಿಮಿಷ 1-2-3 ಜಗ್ಗು ಹಾಕ್ಬಿಟ್ಟು ತಲೆಗೆ ಕೈ ಹಾಕಕ್ಕೆ ಹೋಗ್ಬಿಡಿ, ನೀರು ಮಾತ್ರ ಹಾಕ್ಕೊಳ್ಳಿ ತಲೆಗೆ. ಆವಾಗ ಏನಾಗುತ್ತೆ, ಅದು 1-2 ನಿಮಿಷ ಬಿಟ್ಟಿರ್ತೀವಲ್ಲ, ಆವಾಗ ಅದು ಫುಲ್ಲು ನೆಂದಿರುತ್ತೆ ಫುಲ್ಲು. ಮತ್ತು ನಾವು ಏರ್ ಪ್ಯಾಕ್ ಹಾಕ್ತಾಗ ಯಾವ ಥರ ಇತ್ತು ಅದೇ ಥರ ಇರುತ್ತೆ, ಅಂದರೆ ಒಣಗಿರೋದೆಲ್ಲ ಸಾಫ್ಟ್ ಆಗುತ್ತೆ. ಆವಾಗ ನೀವು ನೀಟಾಗಿ ಮಸಾಜ್ ಮಾಡಿಬಿಟ್ಟು ಆಮೇಲೆ ಶ್ಯಾಂಪೂನ ಯೂಸ್ ಮಾಡಿ. ಆವಾಗ ಕೂದಲು ನಿಮಗೆ ಗೊತ್ತಾಗುತ್ತೆ ಒಳ್ಳೆ ರಿಸಲ್ಟ್ ಸಿಗ್ತಿದೆಯಾ ಇಲ್ವಾ ಅಂತೇಳಿ. ನಿಜವಾಗ್ಲೂ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಈ ಥರ ಏರ್ ಪ್ಯಾಕ್ಗಳನ್ನ ನೀವು ವಾರದಲ್ಲಿ 1 ದಿನನಾದರೂ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಅದಾದಮೇಲೆ ನೆಕ್ಸ್ಟು ಎಣ್ಣೆ ಪೌಡರ್, ಅಂದರೆ ಮೆಹಂದಿ ಪೌಡರ್ನೂ ಅಷ್ಟೇ ನೀವು 15 ದಿನಕ್ಕೊಂದ್ಸರಿ ಯೂಸ್ ಮಾಡ್ತೀರಾ, ಇಲ್ಲ 20 ದಿನಕ್ಕೊಂದ್ಸರಿ ಯೂಸ್ ಮಾಡ್ತೀರಾ ಗೊತ್ತಿಲ್ಲ. ಅದನ್ನು ಅಷ್ಟೇ ಆದಷ್ಟು 20 ದಿನಕ್ಕೊಂದ್ಸರಿ, ತಿಂಗ್ಳಿಗೆ 1 ಸರನಾದ್ರೂ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಆವಾಗ ನಿಮಗೆ ಕೂದಲು ಕೂಡ ಅದೂ ಅಷ್ಟೇ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಅದೂ ಅಷ್ಟೇ ನೀವು ಮೆಹಂದಿನ ಯಾವುದಾದ್ರೂ ಆಲೋವೆರಾ ಜೆಲ್ಲಿಂದನೋ ಅಥವಾ ಮೊಸರಿಂದನೋ ಮಿಕ್ಸ್ ಮಾಡಿಕೊಂಡು ನೀವು ಏರ್ ಪ್ಯಾಕ್ ಹಾಕೋದನ್ನು ಸ್ಟಾರ್ಟ್ ಮಾಡಿ. ನಿಜವಾಗ್ಲೂ ನಾನು ಇಷ್ಟನ್ನೆಲ್ಲ ಟ್ರೈ ಮಾಡಿದ್ದೀನಿ, ಅದಕ್ಕೆ ಹೇಳ್ತಾ ಇರೋದು. ಇದೆಲ್ಲ ಮಾಡ್ತಾ ಬಂದರೆ ನಿಜವಾಗ್ಲೂ ಒಳ್ಳೆ ರಿಸಲ್ಟ್ ಅಂತ ಸಿಗುತ್ತೆ. ನಿಮಗೆ ಇದು ಯಾವುದು ಮಾಡೋಕ್ಕಾಗಿಲ್ಲ ಅಂದರೆ ನಾನು ಹೇಳ್ದಂಗೆ ತಲೆಗೆ 2 ಸ್ಪೂನು, ಹೊಟ್ಟೆಗೆ 2 ಸ್ಪೂನ್ ಹಾಕ್ಕೊಂಡ್ರೆ ನಿಜವಾಗ್ಲೂ ಕೂದಲು ಉದುರೋದು ಕಡಿಮೆ ಆಗುತ್ತೆ. ಅಂದರೆ ನಾನು 1 ವಾರದಲ್ಲಿ 1 ತಿಂಗಳಲ್ಲಿ ಕಡಿಮೆ ಆಗುತ್ತೆ ಅಂತ ನಿಜವಾಗ್ಲೂ ಹೇಳಲ್ಲ. ಮಿನಿಮಮ್ 3 ತಿಂಗಳಾದರೂ ನೀವು ಇದನ್ನು ಮಾಡ್ತಾ ಬಂದರೆ ನಿಜವಾಗ್ಲೂ ನಿಮಗೆ ಒಂದೊಳ್ಳೆ ರಿಸಲ್ಟ್ ಕೊಡುತ್ತೆ. ಆವಾಗ ನೀವೇ ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೋದು. ಹಾಗೆ ಯಾರಿಗೆಲ್ಲ ಕೂದಲೆಲ್ಲ ಉದುರುತ್ತಿಲ್ಲ ಅಂಥವರು ನೀವೇನು ಯೂಸ್ ಮಾಡ್ತಾ ಇದ್ದೀರಾ ಅದನ್ನೇ ಯೂಸ್ ಮಾಡಿ. ಉದುರುತ್ತಾ ಇಲ್ಲದೇ ಇರೋರು ಟ್ರೈ ಮಾಡೋಕ್ಕೆ ಬರಬೇಡಿ, ಉದುರುತ್ತಿರೋರು ಮಾತ್ರ ಟ್ರೈ ಮಾಡಿ. ಯಾಕೆಂದರೆ ಅವರು ಏನು ಯೂಸ್ ಮಾಡ್ತಾ ಇರ್ತಾರೆ, ಒಂದು ಆಯಿಲ್ ಇರ್ಬೋದು, ಅದಕ್ಕೆ ಅವರು ನೀಟಾಗಿ ಅಡ್ಜಸ್ಟ್ ಆಗ್ಬಿಟ್ಟಿರುತ್ತೆ. ಮತ್ತು ಇದಕ್ಕೆಲ್ಲ ಬರಬೇಡಿ. ಚೆನ್ನಾಗಿರೋ ಕೂದಲನ್ನ ನೀವು ಹೇಗೆ ಮೇಂಟೈನ್ ಮಾಡ್ತೀರೋ ಅದೇ ಥರನೇ ಮೇಂಟೈನ್ ಮಾಡಿ. ಉದುರುತ್ತಾ ಇರುವಂಥವರಿಗೆ ನಾನು ಇದನ್ನು ಹೇಳ್ತಾ ಇರುವಂಥದ್ದು. ನೆಕ್ಸ್ಟು ಪಾಯಿಂಟ್ ಬಂದು ನಾನು ಫಸ್ಟ್ ಹೇಳಿದೆ, ನೀವು ಏರ್ ಪ್ಯಾಕ್ ಯಾವುದೇ ಏರ್ ಪ್ಯಾಕ್ ಹಾಕಿದ್ರೂ ಆಲೋವೆರಾ ಜೆಲ್ಲು ಮತ್ತು ಮೊಸರು ಮತ್ತು ನೆಲ್ಲಿಕಾಯಿ ಜ್ಯೂಸು ಈ ಥರದ್ರಿಂದ ನೀವು ಏರ್ ಪ್ಯಾಕ್ನ ಅಂದರೆ ಅದರಲ್ಲಿ ಮಿಕ್ಸ್ ಮಾಡಿ ನೀವು ಏರ್ ಪ್ಯಾಕ್ನ ಹಾಕ್ಕೊಳ್ಳಿ ಅಂತ ಹೇಳಿದೆ. ಯಾಕೆ ಅಂದರೆ ನಾವಿವಾಗ ಈಗ ಯಾವುದಾದ್ರು ಒಂದು ಏರ್ ಪ್ಯಾಕ್ ಪೌಡರ್ ತೊಗೊಳ್ಳೋಣ. ಆ ಪೌಡರ್ನ ನೀರಲ್ಲಿ ಮಿಕ್ಸ್ ಮಾಡಿ ನಾವು ಏರಿಗೆಲ್ಲ ಅಪ್ಲೈ ಮಾಡ್ತೀವಿ. ಅದು ಯಾವುದು ಒಂದು ಎಕ್ಸಾಂಪಲ್ ನೆಲ್ಲಿಕಾಯಿ ಪೌಡರ್ ಅಂದ್ಕೊಳ್ಳಿ, ಅದನ್ನು ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಕೂದಲಿಗೆಲ್ಲ ಹಚ್ಕೊಳ್ತೀವಿ, ಒಂದೊಳ್ಳೆ ರಿಸಲ್ಟ್ ಸಿಗುತ್ತೆ. ನೀವು ನೆಲ್ಲಿಕಾಯಿ ಜ್ಯೂಸು ಅಥವಾ ಆಲೋವೆರಾ ಜ್ಯೂಸ್ನು ಹಾಕ್ಕೊಂಡು ಅಂದರೆ ಮಿಕ್ಸ್ ಮಾಡಿಕೊಂಡು ಅದ್ರದ್ದು ಏರ್ ಪ್ಯಾಕ್ ಹಾಕ್ಕೊಂಡ್ರೆ ಅಲ್ಲಿ ಡಬಲ್ ರಿಸಲ್ಟ್ ಸಿಗುತ್ತೆ. ನಿಮ್ಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಒಂದು ನೆಲ್ಲಿಕಾಯಿ ಪೌಡರು, ಅದ್ರ ಜೊತೆಗೆ ಆಲೋವೆರಾನ ಜೆಲ್ನ ಮಿಕ್ಸ್ ಮಾಡಿರ್ತೀರ, ಅದನ್ನು ಮಿಕ್ಸ್ ಮಾಡಿದಾಗ ನಮಗೆ 2 ಥರ ಸಿಗ್ತಿವಾಗ ಬೆನಿಫಿಟ್. ಒಂದು ಆಲೋವೆರಾ ಜೆಲ್ಲು, ಒಂದು ನೆಲ್ಲಿಕಾಯಿ ಪೌಡರು, 2 ಥರ ಬೆನಿಫಿಟ್ ಸಿಗ್ತಲ್ಲ. ಆವಾಗ ಇನ್ನೂ ಒಳ್ಳೆ ರಿಸಲ್ಟು ನಮ್ಮ ಕೂದಲಿಗೆ ಸಿಗುತ್ತೆ. ಇವಾಗ ನಾವು ಗದ್ದೆಯಲ್ಲಿ ಭತ್ತ ಬೆಳಿತೀವಿ ಅಥವಾ ರಾಗಿ ಬೆಳಿತೀವಿ, ಬರೀ ನೀರನ್ನ ಅಂದರೆ ಆಯಿಸೋದು ಅಂದರೆ ಗದ್ದೆ ಇರುತ್ತಲ್ಲ, ಗದ್ದೆಗೆ ಬರೀ ನೀರನ್ನ ಬಿಡಲ್ಲ. ಅದ್ರ ಜೊತೆಗೆ ಆ ಟೈಮ್ಗೆ ಏನೇನು ಹಾಕಬೇಕು, ಕಳೆ ಕೀಳ್ಸೋದಿರ್ಬೋದು, ಯೂರಿಯಾ, ಗೊಬ್ಬರ, ತಿಂಡಿ, ಮತ್ತು ಆ ಟೈಮಿಗೆಲ್ಲ ಏನೇನು ಮತ್ತು ಔಷಧಿ ಹೊಡಿಯೋದು ಅದೆಲ್ಲ ಮಾಡ್ತಾ ಬಂದರೆ ಒಂದೊಳ್ಳೆ ಬೆಳೆ ಸಿಗುತ್ತೆ. ಅಂದರೆ ಚೆನ್ನಾಗಿರುವಂಥ ಇನ್ನೂ ಜಾಸ್ತಿ ಬೆಳೆ ಸಿಗುತ್ತೆ. ಬರೀ ನೀರನ್ನ ಮಾತ್ರ ಅದಕ್ಕೆ ಹಾಯಿಸೋದು ಆ ಥರ ಮಾಡ್ತಾ ಬಂದರೆ ಅದೇನು ಸಿಗುತ್ತೆ, ಒಂದು ನಾರ್ಮಲಾಗಿ ಸಿಗ್ಬೋದೇನೋ ಅಷ್ಟೇ. ಇನ್ನೂ ನಮಗೆ ಚೆನ್ನಾಗಿ ಭತ್ತ ಚೆನ್ನಾಗಿ ಇನ್ನೂ ಹೆಚ್ಚು ಸಿಗಬೇಕು ಅಂದರೆ ನಾವು ಆ ಥರದೆಲ್ಲ ಕಳೆ ಕೀಳಿಸ್ಬೇಕು. ಆ ಟೈಮಿಗೆ ಅದನ್ನೆಲ್ಲ ಮಾಡ್ತಾ ಬರಬೇಕು. ನೆಕ್ಸ್ಟು ಔಷಧಿ ಹೊಡಿಸ್ಬೇಕು, ಮತ್ತು ಗೊಬ್ಬರ ಹಾಕಬೇಕು. ಗೊಬ್ಬರ ಎಲ್ಲ ಹಾಕಿದಾಗ ಅದಕ್ಕೆ ಒಳ್ಳೆ ಪೋಷಕಾಂಶಗಳು ಸಿಗುತ್ತೆ ಏನಂತ ಭತ್ತಕ್ಕೆ. ಆವಾಗ ಏನಾಗುತ್ತೆ, ಅದು ಚೆನ್ನಾಗಿ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಹಾಗೆ ಭತ್ತದ ಗೊಂಚಲುಗಳೇನಿರುತ್ತೆ ಅದು ಕೂಡ ಚೆನ್ನಾಗಿ ಬರುತ್ತೆ. ಅದರಿಂದ ಹೇಳ್ತಾ ಇರೋದು. ಆ ಥರ ನೀವು 2 ಥರ ಬೆನಿಫಿಟ್ನ ಮಾಡಿಕೊಂಡ್ರೆ
ಆಗ ಒಂದು ಬೆನಿಫಿಟ್ ಜೊತೆಗೆ ಇನ್ನೊಂದು ಬೆನಿಫಿಟ್, ಅವಾಗ ಬೇಗ ರಿಸಲ್ಟು ಸಿಗುತ್ತೆ. ಅಷ್ಟೇ, ಈ ಥರ ಮಾಡ್ಕೊಬನ್ನಿ, ನಿಜವಾಗ್ಲೂ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನನಗೆ ಸುಮಾರು ನಾನು ಫಸ್ಟ್ ಹೇಳ್ದಂಗೆ 10 ತಿಂಗಳಿಂದ ಯೂಸ್ ಮಾಡ್ತಾ ಬಂದಿದ್ದೀನಿ. ನೀವೇ ನೋಡ್ತಾ ಇರ್ಬೋದು ನನ್ನ ಕೂದಲು ಈ ಥರ ಇದೆ. ಏರ್ ಪ್ಯಾಕ್ ಪೌಡರ್ಗಳನ್ನೂ ಯೂಸ್ ಮಾಡ್ತಾ ಇರ್ತೀನಿ. ನನ್ನ ವೀಡಿಯೋಸ್ನ ಯಾರು ನೋಡ್ತಾ ಇರ್ತಾರೆ ಅಂಥವ್ರಿಗೆ ನಿಜವಾಗ್ಲೂ ಗೊತ್ತಿರುತ್ತೆ ಏನಂದರೆ ಯೂಸ್ ಮಾಡ್ತಿದ್ನ ಇಲ್ಲ ಅಂತೇಳಿ. ಆದರೆ ನಾನೇನಂದರೆ ಏರ್ ಪ್ಯಾಕ್ ಪೌಡರ್ನ ಆನ್ಲೈನಲ್ಲಿ ಒಟ್ಟಿಗೆ 5 ಪ್ಯಾಕ್ ತರಿಸ್ಬಿಟ್ಟಿದೆ. ಅದ್ರ ಬದಲು ನೀವು ಒಂದೊಂದು ಪ್ಯಾಕ್ ತಂದ್ಕೊಳ್ಳೋದು ಒಳ್ಳೆಯದು. ಯಾಕಂದರೆ ಹಳೆದಾಗ್ತಾ ಅದು ಏನಂದ್ರೆ ಅದ್ರ ಕ್ವಾಲಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಅದರಿಂದ ಒಂದು ಪ್ಯಾಕ್ ತೊಗೊಂಡು ಖಾಲಿ ಆದಮೇಲೆ ನೆಕ್ಸ್ಟು ಅದೇ ಪ್ಯಾಕ್ನ ತರಬೇಡಿ. ನೆಕ್ಸ್ಟ್ ಇನ್ನೊಂದು, ಈ ಸರಿ ನೆಲ್ಲಿಕಾಯಿ ಪೌಡರ್ನ ಯೂಸ್ ಮಾಡಿದ್ದೀನಿ ಅಂದರೆ ನೆಕ್ಸ್ಟು ನೀವು ಬೇರೆದು ಯಾವುದೇ ಸುಮಾರು ದಾಸವಾಳದ ಪೌಡರ್ಗಳು ಎಷ್ಟೊಂದು ವೆರೈಟಿಗಳಿದೆ, ಅದನ್ನು ತೊಗೊಬನ್ನಿ. ಆ ಥರ ತೊಗೊಬಂದು ಯೂಸ್ ಮಾಡಿ, ನಿಜವಾಗ್ಲೂ ಒಳ್ಳೆ ರಿಸಲ್ಟು ಕೂಡ ಸಿಗುತ್ತೆ. ಆದರೆ ಇದ್ರ ಜೊತೆಗೆ ನಾವು ಫುಡ್ ಇದೆಯಲ್ಲ ಅದನ್ನು ಅಷ್ಟೇ, ಒಳ್ಳೊಳ್ಳೆ ಫುಡ್ಡುಗಳು ತಿಂತಾ ಬಂದರೆ ಅದು ಇನ್ನೂ ಒಳ್ಳೆ ರಿಸಲ್ಟ್ ಅಂತೂ ಖಂಡಿತ ಸಿಗುತ್ತೆ. ನನಗೆ ಆಗಿರುವಂಥ ಅನುಭವ ಇದು. ನಾನು ಇಷ್ಟೆಲ್ಲ ಯೂಸ್ ಮಾಡ್ಕೊಂಡು ಬಂದೆ. ನಾನು ಹೇಳ್ದಂಗೆ ನೀವೇನು ಅದೆಲ್ಲ ನನಗೆ ಯೂಸ್ ಮಾಡೋಕ್ಕಾಗಲ್ಲ ಅಂದರೆ ಈ ನೆಲ್ಲಿಕಾಯಿ ಜ್ಯೂಸನ್ನ ಒಂದು ಕುಡೀರಿ. ನೆಕ್ಸ್ಟು ಮತ್ತು ಈರುಳ್ಳಿ ರಸ ಅದನ್ನು ಮಾತ್ರ ಯೂಸ್ ಮಾಡ್ಕೊಬನ್ನಿ. ನನಗೆ ಯಾವಾಗ ಈರುಳ್ಳಿಯಿಂದ ಒಳ್ಳೆ ರಿಸಲ್ಟು ಸಿಗೋದಕ್ಕೆ ಸ್ಟಾರ್ಟ್ ಆಯಿತು, ಆವತ್ತಿನಿಂದ ಇವತ್ತಿನವರೆಗೂ ನಾನು ಒಂದು ಮೆಂತ್ಯ ಎಲ್ಲ ರುಬ್ಬಿದ್ರೂ ಅಷ್ಟೇ. ಇವಾಗ ನಾನು ಮೆಂತ್ಯ ಏರ್ ಪ್ಯಾಕ್ ಹಾಕಿದ್ದೆ, ಅದಕ್ಕೂ ಅಷ್ಟೇ ಈರುಳ್ಳಿನ ಯೂಸ್ ಮಾಡ್ತೀನಿ. ಒಂದು ಎಣ್ಣೆ ಏನಾದರೂ ನಾನೇನಾದರೂ ತಯಾರು ಮಾಡಿಕೊಂಡ್ರೆ ಅಂದರೆ ಕೊಬ್ಬರಿ ಎಣ್ಣೆ ಜೊತೆಗೆ ಏನದು ಇದೆಲ್ಲ ಸೇರಿಸ್ತೀವಿ ನೋಡಿ, ದಾಸವಾಳದ ಹೂವು, ದಾಸವಾಳದ ಎಲೆ, ಮತ್ತು ನೆಲ್ಲಿಕಾಯಿ, ಒಂದೆರಡು ತುಳಸಿ, ಮತ್ತು ಈರುಳ್ಳಿ, ಈ ಥರದ್ದೆಲ್ಲ ಮಿಕ್ಸ್ ಮಾಡಿ ನಾನೇ ಎಣ್ಣೆ ಮಾಡಿ ಇಟ್ಕೊಂಡಿದ್ದೀನಿ. ಆ ಥರನೂ ನೀವು ಮಾಡಿ ಇಟ್ಕೋಬೋದು. ಅದಕ್ಕೂ ಅಷ್ಟೇ ಈರುಳ್ಳಿನ ಸೇರ್ಸೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಯಾಕೆಂದರೆ ನನಗೆ ಅದರಿಂದ ಒಂದು ಒಳ್ಳೆ ರಿಸಲ್ಟ್ ಬಂದಿದೆ ಅಂದಮೇಲೆ ನಾನು ಅದನ್ನು ಹೆಚ್ಚು ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಈಗ ನಿನ್ನೆ ಮೆಂತ್ಯ ಎಲ್ಲ ರುಬ್ಬಿದೆ, ಅದಕ್ಕೂ ಅಷ್ಟೇ ಒಂದಷ್ಟು ಈರುಳ್ಳಿನ ಕಟ್ ಮಾಡಿ ಹಾಕಿದೆ. ಯಾಕೆಂದರೆ ನಂಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ, ಅದರಿಂದ ಆ ಥರ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದು ಏನಂದರೆ ನಾನು ಫಸ್ಟು ಒಂದು ಸ್ವಲ್ಪ ದಿನ ಯೂಸ್ ಮಾಡಿಬಿಟ್ಟು ಬಿಟ್ಬಿಟ್ಟಿದ್ದೆ ಅದು ಈರುಳ್ಳಿ ಜ್ಯೂಸ್ ಎಲ್ಲ. ಏನು ಅಂದರೆ ಹೀಗೆ ನಾನು ಒಂದು ವಾರ 15 ದಿನ ಯೂಸ್ ಮಾಡೋದು, ಮತ್ತು ಇದರಿಂದ ಏನು ರಿಸಲ್ಟ್ ಬರಲ್ಲ ಅಂದ್ಬಿಟ್ಟು ಮತ್ತು ಇನ್ನೊಂದು ಯಾವುದೋ ವೀಡಿಯೋ ನೋಡೋದು ಅದನ್ನು ಟ್ರೈ ಮಾಡ್ತಾಯಿದ್ದೆ. ನೀವು ಏನಾದರೂ ಒಂದು ಟ್ರೈ ಮಾಡಿದ್ರೆ ಒಂದಷ್ಟು 3 ತಿಂಗಳಾದರೂ ಯೂಸ್ ಮಾಡಿ, ಆವಾಗ ನಿಮಗೆ ಖಂಡಿತ ಒಂದು ಒಳ್ಳೆ ರಿಸಲ್ಟ್ ಅಂತೂ ಸಿಕ್ಕೇ ಸಿಗುತ್ತೆ. ಓಕೆ, ನೋಡಿ ನನ್ನ ಕೂದಲನ್ನ ನಾನು ಸುಮಾರು ಸರಿ ನಾನೇ ನನ್ನ ಕೂದಲನ್ನ ಕಟ್ ಮಾಡ್ಕೊಳ್ಳುವಂಥದ್ದು. ಇವಾಗ ಒಂದು 2 ತಿಂಗಳಾಗಿರ್ಬೋದೇನೋ ಅಂದ್ಕೊಂಡಿದ್ದೀನಿ. 2 ತಿಂಗಳಿಂದ ನನ್ನ ಕೂದಲನ್ನ ಕಟ್ ಮಾಡ್ಕೊಂಡಿರುವಂಥದ್ದು. ಕೂದಲಂತೂ ನನಗೆ ಬೆಳೆಯುತ್ತೆ, ಆದರೆ ಈರುಳ್ಳಿ ರಸದಿಂದನೇ ಬೆಳೆಯುತ್ತೆ ಅನ್ನೋದು ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಅದೇ ನನ್ನ ಕೂದಲಂತೂ ಬೆಳೆಯುತ್ತೆ, ಅದರಿಂದ ಅದು ಕರೆಕ್ಟಾಗಿ ಹೇಳೋಕ್ಕಾಗಲ್ಲ ಬೆಳೆಯುತ್ತೆ ಅಂಥೇಳಿ. ಇವಾಗ ಮತ್ತೆ ಬೆಳೆದಿದೆ, ಒಂದಿಷ್ಟು ಕಟ್ ಮಾಡಿದೆ ಅಷ್ಟೇ, ಮತ್ತೆ ಬಂದಿದೆ. ಇವಾಗ ಸದ್ಯಕ್ಕೆ ಕಟ್ ಮಾಡಲ್ಲ, ಒಂದು ಸ್ವಲ್ಪ ದಿನ ಬಿಡ್ತೀನಿ, ಮತ್ತು ಆಮೇಲೆ ಕಟ್ ಮಾಡಿದಾಯಿತು. ಓಕೆ, ಹಾಗೆ ಇನ್ನೊಂದು ವಿಷಯ ಶೇರ್ ಮಾಡ್ತೀನಿ. ಏನಾದರೂ ನಾನು ವೀಡಿಯೋದಲ್ಲಿ ಮಾತಾಡುವಾಗ ಏನಾದರೂ ಒಂದು ಸಣ್ಣ ಪುಟ್ಟ ತಪ್ಪುಗಳಂತೂ ಆಗ್ತಾ ಇರುತ್ತೆ. ಯಾಕೆಂದರೆ ನಾನು ಯಾವುದೇ ಆರ್ಟಿಸ್ಟ್ ಅಂತೂ ಅಲ್ಲ. ಹೀಗೆ ಕ್ಯಾಮ್ರಾ ಅಂದ ತಕ್ಷಣ ಈಗ ನಾರ್ಮಲಾಗಿ ಮಾತಾಡೋದಕ್ಕೂ ಕ್ಯಾಮ್ರಾದಲ್ಲಿ ಮಾತಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಈಗ ನಾರ್ಮಲಾಗಿ ಕುತ್ಕೊಂಡು ನಾನು, ಕೌಶಿ, ಮೋಹನ್ ಮಾಮ ಎಲ್ಲ ಮಾತಾಡ್ತಿರ್ತೀವಿ. ಆದರೆ ಈ ಕ್ಯಾಮ್ರಾ ಮುಂದೆ ಮಾತಾಡಬೇಕು ಅಂದರೆ ಎಲ್ಲಿ ಒಂಥರ ಭಯ ಆಗ್ತಾ ಇರುತ್ತೆ, ಒಂಥರ ಭಯದಿಂದನೇ ಮಾತಾಡ್ತಾ ಇರ್ತೀವಿ. ಆದರೂ ನನಗೆ ಇವಾಗ ಒಂದು 3 ಇಯರ್ಸ್ ಅನಿಸುತ್ತೆ, 2.5 ಇಯರ್ಸ್ ಅಂತೂ ಆಯಿತು. ಆವತ್ತಿನಿಂದ ನಾನು ವೀಡಿಯೋಸ್ ಮಾಡ್ತಾಯಿದ್ದೀನಿ. ಆದರೂ ಕೂಡ ಏನೋ ಒಂಥರ ಫೀಲಿಂಗ್ ಆಗುತ್ತೆ, ಅಂದರೆ ಭಯದ ಫೀಲು. ಕ್ಯಾಮ್ರಾ ನೋಡಿದ ತಕ್ಷಣ ಭಯ ಅನ್ನೋದು ಒಂದು ಫೀಲ್ ಆಗ್ತಾ ಇರುತ್ತೆ. ಆದರೆ ಅದರಿಂದ ಏನಾದರೂ ನಾನು ಸಣ್ಣ ಪುಟ್ಟ ತಪ್ಪುಗಳೇನಾದರೂ ಮಾಡಿದರೆ ನೀವು ಅದನ್ನು ಹೇಳ್ಬೋದು. ಏಕೆಂದರೆ ನನಗೆಲ್ಲ ಕರೆಕ್ಟು, ನಾನು ಮಾಡಿದ್ದೆಲ್ಲ ಸರಿ ಅಂತ ಹೇಳಲ್ಲ. ಎಲ್ಲಾದರೂ ತಪ್ಪು ಮಿಸ್ಟೇಕ್ಗಳಂತೂ ಮಾಡಿರ್ತೀನಿ. ಅದಕ್ಕೋಸ್ಕರ ಏನಾದ್ರು ಇದ್ದರೆ ಆ ಥರ ಮಿಸ್ಟೇಕ್ಗಳು ನಿಮ್ಗೆ ಏನಾದ್ರು ಅನಿಸಿದ್ರೆ, ನೀವು ಈ ಥರ ಇಲ್ಲಿ ಹೇಳ್ಬಾರ್ದಿತ್ತು, ಈ ಥರ ಹೇಳ್ಬೇಕಿತ್ತು, ಅಥವಾ ಈ ಥರ ಮಾಡಬೇಕಿತ್ತು, ಇದು ಹೇಳಿ ತಪ್ಪು, ಆ ಥರದ್ದೆಲ್ಲ ಹೇಳಿದ್ರೆ ನಾನು ನಿಜವಾಗ್ಲೂ ಅದನ್ನು ತಿದ್ಕೋತೀನಿ. ಓಕೆನಾ? ಅದು ಒಂದು ವಿಷಯ ನಿಮ್ಮ ಹತ್ರ ಶೇರ್ ಮಾಡಬೇಕಿತ್ತು. ಏನಾದರೂ ಈ ವಿಡಿಯೋದಲ್ಲಿ ಏನಾದರೂ ನಿಮಗೇನಾದರೂ ಅನಿಸಿದೆ
ಈ ಥರ ಇದು ಅಂತ ಏನಾದ್ರು ಹೇಳಿದ್ರೆ ನೆಕ್ಸ್ಟು ವೀಡಿಯೋ ಮಾಡುವಾಗ ಹೌದಲ್ಲ ಕರೆಕ್ಟ್ ಮಾಡ್ಕೋಬೇಕಲ್ವ ಅಂಥೇಳಿ ಮಾಡ್ಕೋತೀನಿ. ಓಕೆ, ಎಲ್ಲರೂ ಎಲ್ಲನೂ ಕಲ್ತಿರಲ್ಲ, ಕಲಿತಾ ಹೋಗ್ತಾ ಇರ್ತಾರೆ. ಅದರಿಂದ ಓಕೆ ಫ್ರೆಂಡ್ಸ್, ಹಾಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.